ಆರ್ಎಸ್ಎಸ್ ಚಟುವಟಿಕೆಯ ಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕೆಂಗಣ್ಣು. ಸರ್ಕಾರಕ್ಕೆ ಸಂಬಂಧಿಸಿದ ಸ್ಥಳಗಳಲ್ಲಿ ಚಟುವಟಿಕೆಗೆ ಬ್ರೇಕ್ ಹಾಕಲು ಮುಂದಾಗಿದೆ. ಆರ್ಎಸ್ಎಸ್ಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಸುದ್ದಿ ಇದು. ರಾಜ್ಯದಲ್ಲಿ ಆರ್ಎಸ್ಎಸ್ಗೆ ಅಂಕುಶವನ್ನ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದೆ. ಕಡಿವಾಣ ಹಾಕುವ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಕೆಲ ಸಚಿವರು ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು, ನಿರ್ಬಂಧ, ನಿಷೇಧ, ಅಂಕುಶ ಹಾಕಬೇಕು. ಯಾವ ರೀತಿ? ಶಾಲಾ ಕಾಲೇಜು ಆವರಣ, ಉದ್ಯಾನವನ, ಸರ್ಕಾರಿ ಮೈದಾನ, ವಿವಿಧ ಹಾಸ್ಟೆಲ್ ಕ್ಯಾಂಪಸ್ಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕಬೇಕು. ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸ್ಥಳದಲ್ಲಿ ಆರ್ಎಸ್ಎಸ್ನ ಯಾವುದೇ ಚಟುವಟಿಕೆ ಆಗಕೂಡದು ಅನ್ನೋದು ಈಗ ಸರ್ಕಾರದ ನಿಲುವಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಸಚಿವರು ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದ್ದಾರಂತೆ. ಸ್ವತಃ ಸಿದ್ದರಾಮಯ್ಯನವರು ಕೂಡ ಇಂಟ್ರೆಸ್ಟ್ ಇದೆ, ಸಿದ್ದರಾಮಯ್ಯನವ್ರಿಗೂ ಕೂಡ ಇಂಟ್ರೆಸ್ಟ್ ಇದೆ ಇದರ ಮೇಲೆ. ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗ ದೊಡ್ಡ ಆಲದ ಮರದ ರೀತಿಯಲ್ಲಿ ವಿಶ್ವದಾದ್ಯಂತ ವ್ಯಾಪಿಸಿದೆ. ದೇಶದಲ್ಲೂ ಕೂಡ ಆರ್ಎಸ್ಎಸ್ನ ಶಾಖೆಗಳಿದೆ, ರಾಜ್ಯದಲ್ಲೂ ಕೂಡ. ಆರ್ಎಸ್ಎಸ್ ವಿರುದ್ಧ ಸೈದ್ಧಾಂತಿಕ ಹೋರಾಟ ಅಂತ ಹೇಳಿ ಕಾಂಗ್ರೆಸ್ ಈ ಹಿಂದೆ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊ ಬರ್ತಾ ಇದೆ. ಆದರೆ ಸಂಪೂರ್ಣವಾಗಿ ಬ್ರೇಕ್ ಹಾಕೋದಕ್ಕೆ ಸಾಧ್ಯನಾ ಆರ್ಎಸ್ಎಸ್ಗೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ಇಂಪಾಸಿಬಲ್. ಬಟ್ ಕಡಿವಾಣ ಹಾಕಬಹುದು. ಹೇಗೆ ಕಡಿವಾಣ ಹಾಕೋದು ಅಂತ ಹೇಳಿದ್ರೆ ಆರ್ಎಸ್ಎಸ್ ಚಟುವಟಿಕೆಗಳನ್ನೇ ಈಗ ಸ್ಟಾಪ್ ಮಾಡಿಸೋದು. ಎಲ್ಲಿ ಸ್ಟಾಪ್ ಮಾಡಿಸಬೇಕು ಅಂತ ಹೇಳಿದ್ರೆ ಸದ್ಯಕ್ಕೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಯಾವುದೇ ರೀತಿಯ ಆರ್ಎಸ್ಎಸ್ ಕಾರ್ಯಕ್ರಮಗಳು ನಡೆಯಬಾರದು. ಎಲ್ಲೆಲ್ಲಿ? ಕಾಲೇಜು, ಶಾಲೆ ಆವರಣ, ಅದೇ ರೀತಿಯಾಗಿ ಹಾಸ್ಟೆಲ್ಗಳು, ಮೈದಾನಗಳು, ಈ ಕಡೆ ಆರ್ಎಸ್ಎಸ್ನ ಚಟುವಟಿಕೆ ನಡೀಬಾರ್ದು. ಕಡಿವಾಣ ಹಾಕಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ರಾಜ್ಯ ಸರ್ಕಾರದಲ್ಲಿರುವಂತಹ ಒಂದಿಷ್ಟು ಸಚಿವರು ಈಗಾಗಲೇ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧಿಸಿ ಕಡಿವಾಣ ಹಾಕೋದಕ್ಕೆ ಪ್ರಯತ್ನ ಅಂತ. ಕಡಿವಾಣ ಹಾಕಲೇಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಈ ಪ್ರಸ್ತಾವನೆ ಮುಖ್ಯ ಕಾರ್ಯದರ್ಶಿಗೂ ಕೂಡ ಹೋಗಿದೆ ಅಂತೆ. ಸಿದ್ದರಾಮಯ್ಯನವರು ಕೂಡ ಪತ್ರವನ್ನು ಬರೆದಿದ್ದಾರಂತೆ, ಈ ರೀತಿಯಾಗಿ ಕಡಿವಾಣ ಹಾಕಿ ಅಂತ. ನೇರವಾಗಿ ಆರ್ಎಸ್ಎಸ್ನ ನಿಷೇಧ ಸಾಧ್ಯನಾ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಈಗ ಆರ್ಎಸ್ಎಸ್ ಕೇವಲ ಒಂದು ಸಂಘವಾಗಿ, ಒಂದು ಸಂಘಟನೆಯಾಗಿ ಉಳ್ಕೊಂಡಿಲ್ಲ. ಕೋಟ್ಯಾಂತರ ಸದಸ್ಯರಿದ್ದಾರೆ, 1000ಕ್ಕೂ ಹೆಚ್ಚು ಶಾಖೆಗಳಿವೆ. ಸೊ ಕಂಪ್ಲೀಟ್ ಆಗಿ ರಾಜ್ಯದಲ್ಲಿ ನೀವು ನಿಷೇಧ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿದ್ರೆ ಇಲ್ಲ, ಆಗೋದಿಲ್ಲ. ಅದು ಪ್ರಾಕ್ಟಿಕಲ್ ಆಗಿ ಇಂಪಾಸಿಬಲ್. ಅದು ಮತ್ತೆ ಸರ್ಕಾರಕ್ಕೂ ಕೂಡ ದೊಡ್ಡ ಡ್ಯಾಮೇಜ್ ಅನ್ನು ಉಂಟು ಮಾಡುತ್ತೆ. ಇದಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಆರ್ಎಸ್ಎಸ್ ಮನಸ್ಥಿತಿ ಅಥವಾ ಆರ್ಎಸ್ಎಸ್ನ ಹಿನ್ನೆಲೆ ಉಳ್ಳವರು ಕೂಡ ಇದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಸರಿ ಮಾತನಾಡ್ತಾರೆ, ಕಾಂಗ್ರೆಸ್ ನಾಯಕರು ಮಾತನಾಡ್ತಾರೆ, ಎಲ್ಲವೂ ಸರಿ. ಬಟ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಲ್ವಾ? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪ್ರಚಾರಕ್ಕೆ ಇರೋರು ಮಾತ್ರ ಇಂತಹ ಹೇಳಿಕೆಗಳನ್ನು ಕೊಡ್ತಾರೆ. ಆರ್ಎಸ್ಎಸ್ ನಿಷೇಧ ಮಾಡ್ತೇವೆ ಅಂತ ಹೇಳ್ತಾರೆ. ಆರ್ಎಸ್ಎಸ್ ನಿಷೇಧ ಮಾಡುವ ಶಕ್ತಿ ಕಾಂಗ್ರೆಸ್ಗೆ ಇಲ್ಲ. ಚಟಕ್ಕೋಸ್ಕರ, ಚಪಲಕ್ಕೋಸ್ಕರ ಪತ್ರ ಬರೆದಿದ್ದಾರೆ. ಆ ಪತ್ರವನ್ನು ನಾನು ತೋರಿಸ್ತೀನಿ ನಿಮಗೆ.
ಪ್ರಿಯಾಂಕ್ ಖರ್ಗೆ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರಬೇಕು. ಗಾಂಧಿ ಕುಟುಂಬ ಓಲೈಸಲು ಖರ್ಗೆ ಮುಂದಾಗಿದ್ದಾರೆ. ಆರ್ಎಸ್ಎಸ್ ಸಾಧನೆ ಸದನದಲ್ಲಿ ಚರ್ಚೆ ಮಾಡೋಣ, ವಿಜೇಂದ್ರ ಅವರ ಹೇಳಿಕೆ ಇದು. ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಕಾಂಗ್ರೆಸ್ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಹಿಂದೂ ಪರ ಹೋರಾಟಗಾರರಾಗಿರುವಂತಹ ವೆಂಕಟೇಶ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ವೆಂಕಟೇಶ್ ಮೂರ್ತಿ. ಸರ್ ನಿಮಗೂ ಕೂಡ ಈಗಾಗಲೇ ವಿಚಾರ ಗೊತ್ತಿರಬಹುದು. ರಾಜ್ಯದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ಮಾಡಬಾರದು ಅಂತ ಸರ್ಕಾರ ಮುಂದಾಗಿದೆ, ಏನು ಹೇಳ್ತೀರಿ? ಸರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನ ತುಂಬಿ 101ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆ ದಿನದಿಂದ ಈ ದಿನದವರೆಗೆ ಸಂಘ ಪ್ರಾಮಾಣಿಕವಾಗಿ ಸಮಾಜಕ್ಕೆ ಪೂರಕವಾದ ಕೆಲಸವನ್ನ ಮಾಡ್ತಾ ಬಂದಿದೆ. ಕಾಂಗ್ರೆಸ್ ವೈಯಕ್ತಿಕವಾಗಿರೋದ ತಗೊಂಡು ಸಂಘದ ಮೇಲೆ ಏರಿ ಏನೋ ಸಾಧಿಸೋದಕ್ಕೆ ಹೊರಟಿದೆ. ಈ ಹಿಂದೆ ಸಾಕಷ್ಟು ಸಂಘದ ಮೇಲೆ ಈ ರೀತಿ ಪ್ರಯತ್ನಗಳು ನಡೆದಿರುವಂತದ್ದು ಉಂಟು. ಹೌದು ಹೌದು. ಅವರು ಈ ರೀತಿ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟಾಗೆಲ್ಲ ಸಂಘ ಇನ್ನಷ್ಟು ಎತ್ತರಕ್ಕೆ ಬೆಳೆದಿದೆಯೇ ಹೊರತು ಸಂಘಕ್ಕೆ ಯಾವತ್ತು ಮುಜುಗರ ಆಗಿರುವಂತ ಪ್ರಶ್ನೆಯೇ ಇಲ್ಲ. ಸಂಘ ಸ್ಥಾನದಲ್ಲಿ ಆ 1 ಗಂಟೆ ಏನು ಬೆಳಗ್ಗೆ ಮತ್ತೆ ಸಂಜೆ ಸೇರ್ತೀವಿ, ಆ 1 ಗಂಟೆಯ ಅವಧಿಯಲ್ಲಿ ಏನು ಚಟುವಟಿಕೆಗಳನ್ನ ಮಾಡ್ತೀವಿ, ಅದರ ಹಿನ್ನೆಲೆಯಲ್ಲೇ ಸಂಘ ಈ 100 ವರ್ಷವನ್ನ ಸಂಪೂರ್ಣವಾಗಿ ಮುಗಿಸಿ ವಿಶ್ವದಲ್ಲಿ ಸಂಘಟನೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತದ್ದು. ಹೌದು ಹೌದು. ಈ ರಾಷ್ಟ್ರಕ್ಕೆ ಮೇಲ್ಪಂಕ್ತಿಯಾಗಿ ನಿಂತಿದೆ ಇವತ್ತು. ಇಲ್ಲಿ ಒಂದು ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಸರ್. ಆ ಪ್ರಸ್ತಾವನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಆರ್ಎಸ್ಎಸ್ ಭಾರತದ ಏಕತೆಯ ವಿರುದ್ಧವಾಗಿ ಆಲೋಚನೆಯನ್ನ ಮೂಡಿಸ್ತಾ ಇದೆ ಅನ್ನುವ ಆರೋಪ. ಸಮಾಜದಲ್ಲಿ ವಿಭಜಕ ಶಕ್ತಿಗಳನ್ನ ನಿಗ್ರಹಿಸುವುದು ಅಗತ್ಯವಾಗಿದೆ. ಸಂವಿಧಾನದ ಆಶಯಗಳ ವಿರುದ್ಧ ನಕಾರಾತ್ಮಕ ಆಲೋಚನೆಯನ್ನ ಆರ್ಎಸ್ಎಸ್ ಹೊಂದಿದೆ. ಅನುಮತಿಯನ್ನ ಪಡೆಯದೆ ದೊಣ್ಣೆಗಳನ್ನ ಹಿಡ್ಕೊಂಡು ಆಕ್ರಮಣಕಾರಿಯಾಗಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮುಗ್ಧ ಮಕ್ಕಳು, ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಪ್ರಸ್ತಾವನೆಯಲ್ಲಿ ಸಲ್ಲಿಕೆ ಆಗಿದೆ. ಏನ್ ಹೇಳ್ತೀರಿ? ಖಂಡಿತ ಯಾವ ಮುಗ್ಧ ಮನಸ್ಸುಗಳಿಗೂ ಮುಜುಗರ ಆಗಿಲ್ಲ. ಉದಾಹರಣೆಗೆ ನಾನೊಬ್ಬ ಒಂದು ಉಪೇಕ್ಷಿತ ವಸತಿಯಲ್ಲಿ, ಅಂದ್ರೆ ಸ್ಲಮ್ ನಲ್ಲಿ ಬೆಳೆದಂತ ವ್ಯಕ್ತಿ. ಕಳೆದ 41 ವರ್ಷಗಳಿಂದ ಸಂಘದ ಸ್ವಯಂ ಸೇವಕನಾಗಿ ಸಂಘ ಕಾರ್ಯದಲ್ಲಿ ತೊಡಕೊಂಡಿದ್ದೀನಿ. ಇವತ್ತು ನಾನು ಸಾಮಾಜಿಕವಾಗಿ ಏನಾದ್ರೂ ಗುರುತಿಸ್ಕೊಂಡಿದ್ದೀನಿ, ಶೈಕ್ಷಣಿಕವಾಗಿ ಏನಾದ್ರೂ ಕಲ್ತಿದ್ದೀನಿ, ಸಾಮಾಜಿಕವಾಗಿ ಯಾವುದೇ ಚಟುವಟಿಕೆಯಲ್ಲಿ ಹೊರಗಿನ ಸಮಾಜ ಗುರುತಿದೆ ಅಂತ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಲ್ಲಿ. ಕಾರಣ ಏನು ಅಂದ್ರೆ ಅಲ್ಲಿ ಕಲಿಸಿಕೊಡುವಂತ ಶಿಕ್ಷಣ ಆ ರೀತಿ ಇದೆ. ಸಮಾಜಕ್ಕೆ ಪೂರಕವಾದ ಶಕ್ತಿಗಳಾಗಿ ಬೆಳೆಯುವಂತದ್ದು. ಮತ್ತೆ ಇವತ್ತು ನೀವು ಗಮನಿಸಿರ್ತೀರಿ, ಇಡೀ ಜಗತ್ತಿನಲ್ಲಿ ಎಲ್ಲಾ ಕಡೆಗಳಲ್ಲೂ ಸಂಘದ ಸ್ವಯಂ ಸೇವಕರು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಸಂಘದ ಸ್ವಯಂ ಸೇವಕರು ಅವರ ಚಟುವಟಿಕೆಯನ್ನ ನೋಡಿ ಸಂಘ ಸ್ವಯಂ ಸೇವಕರು ಅಂತ ಗುರುತಿಸುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಇದು ಮುಜುಗರ ಮಾಡುವಂತ ಪ್ರಶ್ನೆ ಬರೋದಿಲ್ವಲ್ಲ. ಹಾಗಾದ್ರೆ ಕಾಂಗ್ರೆಸ್ ಯಾಕೆ ಈ ರೀತಿಯಾಗಿ ಹೊರಟಿದೆ? ಹಾಗಾದ್ರೆ ಏನು ಉದ್ದೇಶ? ಲಾಭ ಇರ್ಬೇಕಲ್ವಾ? ಅದು ಏನು ಉದ್ದೇಶ, ಲಾಭ ಅನ್ಸುತ್ತೆ? ಅದು ಕಾಂಗ್ರೆಸ್ ಕೇಳಬೇಕು. ಕಾಂಗ್ರೆಸ್ ಕೊನೆಯ ಹಂತದಲ್ಲಿ ಇದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಮುಂದೆ ಏನ್ ಮಾಡಬೇಕು ಅಂತ ಅನ್ನೋದು ಕಲ್ಪನೆ ಇಲ್ಲದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಳವಣಿಗೆಯನ್ನ ನೋಡಿ ಅವ್ರಿಗೆ ಹಿಂಸೆ ಆಗಿ ಪಾಪ ಇಲ್ಲದ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಬಿ.ಕೆ. ಹರಿಪ್ರಸಾದ್ ಅವರು ಹೇಳ್ತಾ ಇದ್ರು, ಆರ್ಎಸ್ಎಸ್ ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತ. ಸರ್, ಇವತ್ತು 100 ವರ್ಷದಲ್ಲಿ ಸಂಘ ಏನು ಇವತ್ತು ಗುರುದಕ್ಷಿಣೆಯ ವ್ಯವಸ್ಥೆ ಇರ್ಬೋದು, ಮತ್ತೆ ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು, ಎಲ್ಲ ದಾನವನ್ನಾಗಿ ಪಡೆದಿದೆ. ಯಾವುದೇ ಒಂದು
ಸ್ಥಳವನ್ನಾಗ್ಲಿ ಅಥವಾ ಬೇರೆ ಏನೇನು ಚಟುವಟಿಕೆ ಏನೆಲ್ಲ ನಮ್ದು ಸಂಘದ ಚಟುವಟಿಕೆ ನಡೀತಾ ಇದೆ ಅದು ಎಲ್ಲವೂ ಲೀಗಲ್ ಆಗೇ ಇದೆ. ಅವರು ಅಂದ್ಕೊಂಡಿದ್ದನ್ನ ಅವರು ಸಾಬೀತುಪಡಿಸ್ಲಿ, ಆಮೇಲೆ ಮಾತಾಡೋಣ. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಶ್ವಗಿ ಜೊತೆ ಮಾತನಾಡಿದ್ದಕ್ಕೆ.